ಲಕ್ಷ್ಮಿ ತಂಗಿ ಕಾಲೇಜಿಗೆ ಹೋದಳೆ? ಹೋಗಿದ್ದಾಳೆ. ಭದ್ರ ಮಹಾರಾಷ್ಟ್ರದ ಕುಸ್ತಿ ಮುಗಿಸ್ಕೊಂಡು ಬರುವಾಗ ಅವಳನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಹಾಗಾದರೆ ನಾನೀಗ ಕಬ್ಬು ಬೆಳೆಗಾರದ ಅಧಿವೇಶನಕ್ಕೆ ಹೊರಟಿದ್ದೀನಿ. ಭದ್ರ ಬರುವುದು ತಡವಾದರೆ ಬಸವಂತನನ್ನೇ ಕಳಿಸಿಕೊಡುತ್ತೇನೆ. ಆಯಿತು ಸ್ವಾಮಿ, ಇಂದು ರೈತರ ಸಮಾವೇಶದಲ್ಲಿ ತಮ್ಮ ಅಧ್ಯಕ್ಷತೆ ಭಾಷಣದಲ್ಲಿ ರೈತರು ಗುಡುವಂತೆ ಹೊರದುಂಬಿಸಿ ನೀವು ಆಡುವ ಪ್ರತಿಯೊಂದು ಮಾತಿನ ಕಿಡಿ ಸರ್ಕಾರ ಕಣ್ತೆರೆದು ರೈತರ ನೆರವಿಗೆ ಬರುವಂತಿರಬೇಕು. ಯಾಕೆ ಸ್ವಾಮಿ? ಎಂಥ ಅಗರ್ಭಿತವಾದ ಮಾತು ಲಕ್ಷ್ಮಿ ನಿನ್ನದು. ನಿನ್ನ ಪ್ರತಿಯೊಂದು ಅಗರ್ಭಿತವಾದ ಮಾತನ್ನು ಕೇಳಿದರೆ ಒಂದು ಕ್ಷಣ ಕೂಡ ನಿನ್ನನ್ನು ಅಗಲಿರುವಾಗಿಲ್ಲ. ನಿನ್ನಂಥ ದಿಟ್ಟ ಹೆಣ್ಣು ನನಗೆ ಸತಿಯಾಗಿ ಸಿಗಬೇಕಾದರೆ ನಾನು ಯಾವ ಜನ್ಮದ ಪುಣ್ಯನೋ ನಾ ಕಾಣೆ. ಎಲ್ಲಿ ನಗನಗತ್ತ ಕಳಿಸಿಕೊಡೇ ನನ್ನನ್ನು. ಸೂರ್ಯನ ಕಿರಣಕ್ಕೆ ಸ್ನೇಹವೇ ಸಾಕ್ಷಿ, ಚಂದ್ರನ ಕಿರಣಕ್ಕೆ ಸಾಗರವೇ ಸಾಕ್ಷಿ, ನಮ್ಮಿಬ್ಬರ ಪ್ರೀತಿಗೆ ನಮ್ಮ ಹೃದಯವೇ ಸಾಕ್ಷಿ. ರೈತರ ಸಮಾವೇಶಕ್ಕೆ ಹೋಗುವ ಮುಂಚೆ ಈ ಲಕ್ಷ್ಮಿಯೊಂದಿಗೆ ಮೆಲ್ಲನೆ ಹೆಜ್ಜೆ ಹಾಕಬಾರದೇ ನನ್ನ ರಾಜ್ಯ. ನವಿಲಿನಂತೆ ನರ್ಚಿಸುವ ನಾರಿ ಮಾತು ಅಲ್ಲಗಳುವುದೇ? ನಿನ್ನಂತ ಶ್ರೀಮತಿ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ಇನ್ನೂ ಆನಂದವೇ. ಅಣ್ಣ ಅತ್ತಿಗೆ ಮಹಾರಾಷ್ಟ್ರದ ಕುಸ್ತಿ ಮುಗಿಸಿಕೊಂಡು ಈಗ ಬಂದು ಯಾವ ಸಹೋದರ? ಹೌದಣ್ಣ, ರಾಷ್ಟ್ರ ಮಟ್ಟದ 80 kg ಕುಸ್ತಿ ಪ್ರಥಮ ಕಡೆ ಈ ನಿನ್ನ ತಮ್ಮನಿಗೆ ಆಯ್ತಣ್ಣ. ಈ ನಿನ್ನ ತಮ್ಮನಿಗೆ ಆಯ್ತು. ಶಬಾಷ್ ಸಹೋದರ ಶಬಾಷ್.
ನಿನ್ನಂಥ ತಮ್ಮನನ್ನು ಪಡೆದಿರುವುದರಿಂದಲೇ ಈ ಜಮೀನ್ದಾರನ ಮನೆತನದ ಕೀರ್ತಿ ಪಡೆಯುವಂತಾಗಿದೆ. ಧರ್ಮದ ದಾರಿಯಲ್ಲಿ ನುಡಿವೆ ನಮಗೆ ಆ ದೇವರೇ ಸುರಕ್ಷೆ. ಹಾ ಲಕ್ಷ್ಮಿ, ಆರತಿ ಮಾಡೋ ತಮ್ಮನಿಗೆ. ಆಯ್ತು ರೀ, ಆಮೇಲೆ ಆರತಿ ಮಾಡ್ತೀನಿ. ನಿಮ್ಮಲ್ಲಿರೋ ಧರ್ಮ ಶಕ್ತಿ ನಿಮ್ಮ ತಮ್ಮ ಭದ್ರನಲ್ಲಿ ಕೂಡ ತುಂಬಿಕೊಂಡಿದೆ ಸ್ವಾಮಿ. ಈ ನಿಮ್ಮಿಬ್ಬರ ಧರ್ಮ ತ್ಯಾಗ ಸದಾ ರಕ್ಷಣೆ ನನ್ನ ಮೇಲಿರುವವರೆಗೂ ನನಗೆ ಯಾವ ಕೊಡ್ತಿಲ್ಲ. ಈ ನಿಮ್ಮ ಕೈ ತುತ್ತಿನ ಶಕ್ತಿಗೆ ಯಾವನಾದರೂ ಕುತ್ತೆ ನನ್ನ ಮಗ ಕತ್ತೆ ಎಂದು ಕರೆದರೆ ಅವನೇ ಕತ್ತನ್ನೇ ಕತ್ತರಿಸಿ ಹಾಕಿ ಬಿಡುತ್ತಾನೆ. ನಿಮ್ಮಂಥ ಸಹೋದರನನ್ನು ಪಡೆದಿರುವುದರಲ್ಲಿ ಸಂತೋಷ ತಮ್ಮ, ಸಂತೋಷ. ನೀನಿನ್ನು ತಂಗಿಯನ್ನು ಕರೆಯಲು ಹೋಗು. ಆಯ್ತಣ್ಣ. ಜಮೀನ್ದಾರೆ, ಗಾಡಿ ಸಿದ್ಧವಾಗಿದೆ. ಆಯಿತು, ಎಲ್ಲ ಕಾಗದ ಪತ್ರ ತೆಗೆದುಕೊಂಡಿದ್ದಾನೆ. ತೆಗೆದುಕೊಂಡಿದ್ದೇನೆ. ತಾವು ಈಗಲೇ ಬಂದುಬಿಡಿ. ಆಯಿತು ಲಕ್ಷ್ಮಿ, ಲಕ್ಷ್ಮಿ, ತಮ್ಮ ಬರೋ ತನಕ ಮನೆ ಕಡೆ ಜೋಪಾನ. ಬರಲೇ? ಹೋಗಿ ಬನ್ನಿ. ಆಹಾ, ಏನಿವಳ ಸೌಂದರ್ಯದ ಅದ್ಭುತ! ಏನಿವಳ ಮೈ ಮಾಟ, ಮೋಹಕ ಕುಡಿ ನೋಟ. ಕೆಸರಿನಲ್ಲಿ ಕಮಲದಂತೆ, ಮುಳ್ಳುಗಳಲ್ಲಿ ಗುಲಾಬಿಯಂತೆ. ಆ ಬೇಲೂರಿನ ಶೀಲಾಬಾಲಿಕೆ ಜೀವಂತ ಕಲೆ ಮೈ ತುಂಬಿಕೊಂಡಿದೆ. ಆಹಾ, ಅಪ್ರತಿಮ ಸುಂದರಿ, ಹಾಗಾದ ಸೌಂದರಿ. ಇಂದು ನನ್ನ ಮನದಾಳದಲ್ಲಿ ಹುದುಗಿರುವ ಸುಪ್ತ ಕಾಮನೆಗಳನ್ನು ಬಡಿದೆಬ್ಬಿಸುತ್ತದೆ. ಇವಳನ್ನು ಅಪ್ಪಿ ಮುದ್ದಿಸಬೇಕು. ಇದು ಒಳ್ಳೆಯ ಸಮಯ. ಏನೇ ಆಗಲಿ ನನ್ನ ಆಸೆ ಈಡೇರಿಸಿಕೊಳ್ಳಲೇಬೇಕು. ಹಾ ಲಕ್ಷ್ಮಿ. ಯಾರವರು? ಹಾ, ನಾನೇ ಅನೇಕ ಫ್ಯಾಕ್ಟರಿಗಳ ಒಡೆಯ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ. ಇರಬಹುದು. ತಾವಿಲ್ಲಿವರೆಗೂ ಬಂದ ಕಾರಣ? ಕಾರಣ ಲಕ್ಷ್ಮಿ ಪುತ್ರನಾದ ಒಬ್ಬ ಯೋಗ ಹರಿಷದಿ ಒಂದು ಸ್ತ್ರೀ ರತ್ನದ ಕಡೆಗೆ ಬಂದಿರುವೇನೆಂದರೆ ನಮ್ಮ ಮಾತುಗಳನ್ನು ನನಗೆ ಅಚ್ಚರಿವೇ ಸರಿ. ಯಾಕೆ ನಗು? ಯಾಕೆ ಪರಿಹಾಸ? ನನಗೊಂದು ಅರ್ಥನೇ ಆಗ್ತಿಲ್ಲ.
ಅನಾರ್ಥಗಳ ಮಧ್ಯದಲ್ಲಿ ನೀವು ವ್ಯರ್ಥ ಸಮಯ ಕಳೆದರೆ ಲಕ್ಷ್ಮಿ ಮತ್ತೆ ಒಡೆದ ಮುತ್ತು ಕಳೆದ ಹೊತ್ತು ಮತ್ತೆ ಬರಲಾರದೆ. ಬೇಗ ನನ್ನ ಮಾತಿಗೆ ಗಮನ ಕೊಡು. ಅಂದರೆ ಚಂದ್ರಗೆ ಚಕುರಿ ಹಾಗೆ ಈ ಚಂದ್ರಕಾಂತನಿಗೆ ನೀ ಸುಮತಿ ನೀಡಿ ನಿನ್ನ ಪ್ರೀತಿಯ ರಾಗಿ ಹಾಡಿದರೆ ನಿನಗೆ ಬಂಗಾರದ ಹೂಗಳನ್ನು ಸುರಿವಿ ನಿನ್ನ ಮಾಡಿಕೊಳ್ಳುವೆ. ಏ ಚಂದ್ರೇಗೌಡ, ಚಕ್ರವರ್ತಿ ನಾನೇ ಅಂತ ತಿಳಿದುಕೊಂಡು ಚಂದುಳೆ ಚೆಲುವೆ ರೂಪಕ್ಕೆ ಮನಸ್ಸೊತ್ತು ಕೋತಿಯಂತೆ ಕುಣಿದಾಡಿದೆ. ಆದರೆ ಕುಣಿದು ಬರೋ ನಿನ್ನ ಕಾಲನ್ನು ಕತ್ತರಿಸಿ ಹಾಕಬೇಕಾದಿತ್ತು. ಎಚ್ಚರ. ನನಗೆ ಈ ಎಚ್ಚರ ಹೇಳೋ ಹುಚ್ಚ ಹೆಣ್ಣೆ. ನಿನ್ನ ಗಂಡನೆಂದು ಹುಚ್ಚನೆಂದು ಗೊತ್ತಿದ್ದರು ನನ್ನ ಕಾಲನ್ನೇ ಕಡಿತನೆಂದು ಸೊಕ್ಕಿನಿಂದ ಹೇಳ್ತೀಯ ಎನ್ನೇ. ನಾನು ಯಾರು ಗೊತ್ತೇ? ಗೊತ್ತು, ಚೆನ್ನಾಗಿ ಗೊತ್ತು. ಮಾತೆ ನುಡಿ ಗೊತ್ತಿಲ್ಲದೆ ಕಾಮದ ಪಿತ್ತು ನೆತ್ತಿಗೇರಿದ ನೀರವ ಮತಿಹೀನ ಅಂತ ಚೆನ್ನಾಗಿ ಗೊತ್ತು. ಇವಳೊಬ್ಬಳ ಪತಿವ್ರತ ಸ್ತ್ರೀ ಅಂತ ಗೊತ್ತಿದ್ರು ಕೂಡ ನನ್ನನ್ನು ಕೆಣಕಲು ಬಂದಿರುವ ನೀನೊಂದು ಕಾಮದ ಕತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾವಿನ ಹೆಡೆಯನ್ನು ಬಡಿದ ನಿಲ್ಲಬಲ್ಲ ಈ ಚಲಕಂದ ಮಲ್ಲನಿಗೆ ಕತ್ತೆ ಎಂದು ಉಚ್ಚರಿಸುವ ಎಣ್ಣೆ. ಹುಟ್ಟಿದ ಹೆಣ್ಣು ತಟ್ಟಿದ ಭೂಮಿ ಎಂದು ಕೈ ಬಿಟ್ಟನಲ್ಲ ಈ ಚಂದ್ರಕಾಂತ. ನನ್ನ ಹೆಸರನ್ನೇ ಕೇಳಿ ಈ ನಾಡನೆ ನಡುಗುತ್ತಿರುವಾಗ ಇವನಿಗೆ ಮತಿಹೀನನೆಂದು ನುಡಿದರೆ ನಿನ್ನ ಹತ್ತನ ಮನ್ನ ಸೇರಿಸಬೇಕಾಗುತ್ತದೆ. ಓಕೆ ಎಲ್ಲೋ ಗೌಡ, ನಾನು ನಿಜಗರತಿ ಭಾರತಿ, ಗರತಿ ಗಂಗಮ್ಮನ ಮಗಳು, ಮಹಾಪುರುಷ ರಂಗನಾಥ ಜಮೀನ್ದಾರನ ಸತಿ ನಾನು. ಈ ಪತಿವ್ರತೆಗೆ ಆ ಮೃತ್ಯು ಕೂಡ ತಲೆ ಬಾಗಿ ನಿಲ್ಲುತ್ತದೆ. ಅಂಥ ಶಕ್ತಿಗೆ ಯುಕ್ತಿ ತೋರಿಸಿ ನನ್ನನ್ನು ಕೆಣಕಲು ಬಂದಿದ್ದೆ. ಆದ್ರೆ ನಿನ್ನ ಮರಣ ಮಹಾನವಮಿ ರಕ್ತ ಕಾಣುವುದು ನೆನಪಿರಲಿ. ಲಕ್ಷ್ಮಿ, ಸಾವಿರ ಆಳಿನ ಶಕ್ತಿವಂತ ಭುಜಬಲ ಈ ವೀರಕ್ರಮ ತುಂಬಿಕೊಂಡಿರುವ ಈ ಚಂದ್ರಕಾಂತನಿಗೆ ಚಕ್ರವರ್ತಿ ಮಾತನ್ನು ತಿರಸ್ಕರಿಸಬೇಡ. ನೀ ನನ್ನ ಮಾತಿಗೆ ಒಲಿದರೆ ಹೇಳಿದ ಸವರ್ಣ ಸಾಮ್ರಾಜ್ಯವನ್ನೇ ಕಟ್ಟಿ ವಜ್ರ ಖಚಿತ ಮಂಚದ ಮೇಲೆ ತೂಗಿ ಬಾ ಲಕ್ಷ್ಮೀ ಬಾ. ಏ ಗೌಡ, ನೀನು ತೋರಿಸೋ ನಿನ್ನ ಸುವರ್ಣ ರಾಜ್ಯ, ಸುವರ್ಣ ಮಂಚ ನನ್ನ ಗಂಡ ಮೆಟ್ಟು ಬಿಟ್ಟು ಹರಕು ಚಪ್ಪಲಿಗೆ ಸಮಾನ. ಎಲ್ಲ ತಿಳಿಯದೆ ಸೈಂದ್ರಿಗೆ ಮನ ಸೋತ ಕೀಚಕನಂತೆ ನನ್ನನ್ನು ಕೆಣಕಲು ಬಂದಿದ್ದೆ. ಆದ್ರೆ ಅಂದಿನ ಕೀಚಕನನ್ನು ಅವಳ ಗಂಡ ಭೀಮ ಗುದ್ದಿ ಕೊಂದಂತೆ ಇವತ್ತು ನನ್ನ ಗಂಡ ನಿನ್ನನ್ನು ಒದ್ದು ಸಾಯಿಸುತ್ತಾನೆ. ಎಚ್ಚರವಿರಲಿ. ಲಕ್ಷ್ಮಿ, ಕೀರ್ತಕ ನೋಡು, ಗುಂಡು ಹಾರಿಸಿ ನನ್ನ ಹೆದರಿಸುವಿಯಾ? ಸಾವಿಗೆ ಹೆದರಿ ಈ ನನ್ನ ಗರ್ತಿತನವನ್ನು ಹಾಳು ಮಾಡಿಕೊಳ್ಳೋ ಹೇಸಿ ಹೆಣ್ಣು ನಾನಲ್ಲ. ಜಾರತನದ ರಕ್ತ. ಮೋಸ ಮಾಡಿದ್ದೆ ಚಂದ್ರ, ಮೋಸ ಮಾಡಿದ್ದೆ. ಮೋಸದಿಂದ ಹಲ್ಲು ಮಸಿದುಕೊಂಡಿರುವ ನಿನ್ನ ಹಲ್ಲು ಕಿಲೋ ಹಾವಾಡಿಗ ನನ್ನ ಮೈದುನ. ನನ್ನ ಮೈದುನ ಪತ್ರ ನಿನ್ನ ರಕ್ತ ಕುಡಿಯದೆ ಬಿಡುವುದಿಲ್ಲ. ಏನಿದು ನಿಮ್ಮ ಕೈ ತುಂಬ ರಕ್ತ? ಸ್ಥಿತಿಗೆ ತಂದವನ ಅತ್ತಿಗೆ ಪಾಪಿ ರಂಡವನ್ನು ಚೆನ್ನಾಡಿ
ಬಿಸಿ ರಕ್ತದೊಂದಿಗೆ ಈ ನಿಮ್ಮ ಪವಿತ್ರವಾದ ಪಾದ ತೊಳಿತೀನಿ. ಮೈಥುನ, ಆ ಆ ನೀಚ ಬೇರೆ ಯಾರೂ ಅಲ್ಲ. ಆ ಸೇಡನ್ನು ನೀನು ತೀರಿಸಿಕೊಳ್ಳಲೇಬೇಕು. ಅವನೇ ಅತ್ತಿಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ನನ್ನನ್ನು ಬಿಟ್ಟು ಹೋದೆಯಾ ತಾಯಿ, ನನ್ನನ್ನು ಬಿಟ್ಟು ಹೋದೆಯಾ? ನನ್ನನ್ನ ಬಂದು ನನ್ನ ಲಕ್ಷ್ಮಿ ಎಲ್ಲೆಂದು ಕೇಳಿದರೆ ನಾನೇನೆಂದು ಉತ್ತರ ಕೊಡಲಿ ತಾಯಿ, ನಾನೇನೆಂದು ಉತ್ತರ ಕೊಡಲಿ? 100 ಆನೆ ಶಕ್ತಿ ನಿನ್ನ ಮೈದನು ಹೊಂದಿದ್ದರು, ನಿನ್ನನ್ನು ರಕ್ಷಿಸಲಾಗಲಿಲ್ಲ ಅತ್ತಿಗೆ, ನಿನ್ನನ್ನು ರಕ್ಷಿಸಲಾಗಲಿಲ್ಲ. ಯಾವ ಘಟನೆಗೆ ಬಲಿಯಾದಿಯಮ್ಮ ನೀನು? ಈ ನಿನ್ನ ಪ್ರೀತಿಯ ಭಾಗ್ಯ ಬಂದಿದ್ದಾಳೆ. ನನ್ನನ್ನ ಕೈ ಬಿಟ್ಟು ಹೋಗ್ಬೇಡ ಅದ್ಗೆ, ಕೈ ಬಿಟ್ಟು ಏನಿದಿಲ್ಲ ಅವಶ್ಯ. ನನ್ನ ಲಕ್ಷ್ಮಿಗೆ ಏನಾಗಿದೆ? ಅಣ್ಣ, ಏಕೆ ರಕ್ತದ ಮಡಿಲಿನಲ್ಲಿ ಮಲಗಿರುವವಳು? ಏನಾಯ್ತು ನನ್ನ ಲಕ್ಷ್ಮಿಗೆ? ಅಣ್ಣ, ನಾ ಬರೋಷ್ಟರಲ್ಲಿ ಯಾರದ ಗುಂಡಿಗೆ ಬಲಿ ಆಗಿ ನನಗೇನನ್ನು ಹೇಳಿದೆ. ನಮ್ಮನ್ನು ಬಿಟ್ಟು ಬಹುದೂರ ಹೋದಳಣ್ಣ, ನಮ್ಮನ್ನು ಬಿಟ್ಟು ಬಹುದೂರ ಹೋದಳು. ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ ಅಣ್ಣ, ಹೇಗೆ? ಅಂದರೆ ನಮ್ಮನ್ನೆಲ್ಲ ಆಗಲಿ ಹೋದರೆ? ಹೌದಣ್ಣ, ನಮ್ಮಣ್ಣ ಮತ್ತೆ ಪರದೇಶಿಯನ್ನಾಗಿ ಮಾಡಿದಳು ಅಣ್ಣ. ಈ ವೇದಿಕೆಯಲ್ಲಿ ರೈತರಿಗಾಗಿ ಅಬ್ಬರಿಸಿ ಮಾತನಾಡಿದ್ದು, ಗದ್ದರಿಸಿ ಹೇಳಿದ್ದು. ನಿನ್ನ ನುಡೆ ಏನಂತ ಮರೆಯಲಿ ಲಕ್ಷ್ಮಿ, ನಿನ್ನ ನುಡೆ ಏನಂತ ಮರೆಯಲಿ? ಅರಿತು ಸಂಸಾರ ಮಾಡುವ ನಿನ್ನಂತ ಸಭೆಯನ್ನು ಕಳೆದುಕೊಂಡು ನಾನೇನು ಸಾಧನೆಗಳಿಲಿ ಹೇಳು ಲಕ್ಷ್ಮಿ, ಹೇಳು. ಮಣ್ಣಿನ ಮಗ ನನ್ನ ಗಂಡ ಜನ ಮೆಚ್ಚಿದ ಜಮೀನ್ದಾರನೆಂದು ಹೆಮ್ಮೆಯಿಂದ ಎದೆ ತಟ್ಟಿ ನೀನೇ ನನ್ನ ಸತಿ, ನೀನೇ ಸತ್ತು ಹೋದಾಗ ನಮಗೆ ಯಾವ ಬಾಳಿನ ಚಿಂತೆ ಲಕ್ಷ್ಮಿ? ನನಗಾವ ಬಾಳಿನ ಚಿಂತೆ? ಕ್ಷಣದಲ್ಲಿ ಸತ್ತು ಹೋಗುವ ಜೀವಕ್ಕೆ ನನ್ನ ಜೀವನಾದರೂ ಇಟ್ಟು ಏನು ಮಾಡಲಿ ಲಕ್ಷ್ಮಿ? ಹೌದು 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 ಹೌದು, ನನ್ನ ತಮ್ಮ ನನ್ನ ತಂಗಿಯರಿಗಾದರೂ ನಾ ಬಾಳಲೇಬೇಕು. ಜನ ಮೆಚ್ಚಿದ ನಾಯಕನೆಂಬ ಕೀರ್ತಿ ಉಳಿಸಲೇಬೇಕು. ಆದರೆ ಈ ಸೇಡು ಅಣ್ಣ, ಈ ನನ್ನತ್ತೆ ರಕ್ತವರ ಕಾಣಿಸಿದ ವ್ಯಕ್ತಿ ಯಾರೆಂದು ಗೊತ್ತು ಮಾಡಿಕೊಂಡು ಅವನ ಕಾಲನೇ ಬಗೆದು ನನ್ನತ್ತೆ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ಈ ನಿನ್ನ ತಮ್ಮ ವೀರಭದ್ರನೇ ಅಲ್ಲ. ನಡೆಯಪ್ಪ, ಮೊದಲು ಶವ ಸಂಸ್ಕಾರ ಮಾಡೋಣ. ಒಳ್ಳೆತನಕ ಈ ಭೂಮಿಯಲ್ಲಿ ಕಷ್ಟ ಕಟ್ಟಿದ್ದ ಬುದ್ಧಿಕನೋ ಎಲ್ಲವ ತಡೆಯುವ ಶಕ್ತಿ ಒಳ್ಳೆಯವನು ಸೋರಿಗಷ್ಟೇ ಕನೋ. ಎಲ್ಲ ನಿನ್ನವರು ಹರವಿರರು ಆದರೂ ಯಾರೂ ಇಲ್ಲಯ್ಯ ಹೊರರು. ಯಾರೆಂದೀ ಈ ತರಹ
ನಮ್ಮ ಮಾವನಾದ ಪೌಡ್ಯಪ್ಪ ಸಾಕಿನ ಮುಚ್ಕಂಡಿ ಅವರು ಒಂದು ತಾಯಿ ತಾಕಿದ್ದಾರೆ ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು.